ಪ್ರಶ್ನೆ 4. ಮೇಷ ಲಗ್ನಕ್ಕೆ ಚತುರ್ಥ, 4ನೇ ಸ್ಥಾನದಲ್ಲಿ ಸೂರ್ಯ ಗ್ರಹವಿದ್ದರೆ ಭವಿಷ್ಯವು ಹೇಗಿರುತ್ತದೆ? ಉತ್ತರ: ಮೇಷ ಲಗ್ನಕ್ಕೆ ಚತುರ್ಥ ಸ್ಥಾನದಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಸೂರ್ಯ ಗ್ರಹ ಇದ್ದರೆ ಸಕಲ ವಸ್ತುಗಳನ್ನುಂಟು ಮಾಡಿಸುವುದು ಹಾಗೂ ಸ್ಥಿರಾಸ್ತಿಗಳನ್ನುಂಟು ಮಾಡಿಸುವುದು, ಸ್ಥಾಪಿತ ನಿರ್ಮಾಣಗಳನ್ನು ಮಾಡಿಸುವುದು, ಬಂಧು ಮಿತ್ರ ಪರಿವಾರವನ್ನುಂಟು ಮಾಡುವುದು, ದಾಸ ದಾಸಿ ಜನರನ್ನು ಉಂಟುಮಾಡುವುದು, ಧನ ಕನಕ ವಸ್ತು ಸಂಪತ್ತನ್ನುಂಟು ಮಾಡುವುದು, ವಾಹನ ಯೋಗವನ್ನುಂಟು ಮಾಡುವುದು, ನೀರು ಹರಿಯುವ ಭೂಮಿಗಳು ಜಲಾಶಯ ಭೂಮಿಗಳನ್ನುಂಟು ಮಾಡುವುದು, ವನ ಯೋಗವನ್ನುಂಟು ಮಾಡುವುದು, ಸ್ವಜಾತಿಯರನ್ನುಂಟು ಮಾಡುವುದು, ಕೊಟ್ಟಿಗೆ ಪಶು ವೃದ್ಧಿಯನ್ನುಂಟು ಮಾಡುವುದು, ಧಾನ್ಯ ವೃದ್ಧಿಯನ್ನುಂಟು ಮಾಡುವುದು, ಮಾತೃ ಪ್ರೀತಿಯನ್ನುಂಟು ಮಾಡುವುದು, ತಾಯಿಯನ್ನು ಬಹಳ ಕಾಲ ಬದುಕಿರುವಂತೆ ಮಾಡುವುದು, ಒಳ್ಳೆಯ ಕಾರ್ಯಗಳಿಗೆ ಪ್ರಯಾಣವನ್ನು ಮಾಡಿಸುವುದು, ಮಾತೃ ವರ್ಗದವರನ್ನು ಹೆಚ್ಚಿಸುವುದು, ಕ್ರಿಮಿ ಕೀಟಗಳ ಬಾಧೆಗಳನ್ನು ಇಲ್ಲದಂತೆ ಮಾಡುವುದು, ಜ್ಞಾನ ನಿಕ್ಷೇಪಗಳು ದೊರೆಯುವವು, ವಸತಿ ಗೃಹಗಳನ್ನುಂಟು ಮಾಡುವುದು, ಪ್ರವಾಹ ಸಮೀಪದ ಭೂಮಿಗಳನ್ನುಂಟು ಮಾಡುವುದು, ಪಂಡಿತರ ಗಾಯಕರ ಸ್ನೇಹವನ್ನುಂಟು ಮಾಡುವುದು, ಗೌರವನೀಯರ ಪ್ರಭುತ್ವ ಸರ್ಕಾರಿ ಉದ್ಯೋಗಿಗಳ ಪರಿಚಯವನ್ನುಂಟು ಮಾಡಿಸುವುದು, ಬಂಜೆಯ ಆಸ್ತಿಯನ್ನು ತನ್ನ ಸಂತತಿಗೆ ವಾರಸುದಾರರನ್ನಾಗಿ ಅಥವಾ ದತ್ತು ಸ್ವೀಕಾರದ ಪ್ರಕಾರವಾಗಲಿ ಆಸ್ತಿಯನ್ನುಂಟು ಮಾಡುವುದು, ಕುದುರೆಗಳ ನಾಯಿಗಳ ಅಭಿವೃದ್ಧಿಯನ್ನುಂಟು ಮಾಡುವುದು, ಮನೆಯಲ್ಲಿ ಶುಭ ಕಾರ್ಯಗಳನ್ನು ವೇದಹಿತ ಕಾರ್ಯಗಳನ್ನು ಮಾಡಿಸುವುದು, ಶಯನ ಗೃಹವನ್ನುಂಟು ಮಾಡುವುದು, ಶಯನ ಗೃಹ ವಸ್ತುಗಳ ಸಂಪತ್ತು ಮಿತಿಮೀರಿ ಉಂಟಾಗುವುದು, ಮಹಡಿಯ ಮನೆಯನ್ನು ವೈಭವವಾಗಿ ಕಟ್ಟಿಸುವುದು, ದೇವತಾ ಮಂದಿರ ನಿರ್ಮಾಣ ಮಾಡಿಸುವುದು, ಧರ್ಮ ಛತ್ರಗಳು ತಂಗುದಾಣಗಳನ್ನು ಕಟ್ಟಿಸುವುದು, ಧರ್ಮ ಬಾವಿಗಳು ನೀರಿನ ಬೋರುಗಳನ್ನು ಹಾಕಿಸುವುದು, ವಿದೇಶ ಪ್ರಯಾಣಗಳನ್ನು ಮಾಡಿಸುವುದು, ಭೂಮಿಯ ಸ್ಥಳವು ಚತುರಸ್ರಾಕಾರವಾಗಿರುವುದು. ಮೇಷ ಲಗ್ನಕ್ಕೆ ಚತುರ್ಥ ಸ್ಥಾನದಲ್ಲಿ ಪುಷ್ಯ ನಕ್ಷತ್ರದ 4 ಪಾದಗಳಲ್ಲಿ ಮತ್ತು ಆಶ್ಲೇಷ ನಕ್ಷತ್ರದ 4 ಪಾದಗಳಲ್ಲಿ ಸೂರ್ಯ ಗ್ರಹ ಇದ್ದರೆ ಮೇಲೆ ತಿಳಿಸಿರುವ ಭವಿಷ್ಯಕ್ಕೆ ವಿರುದ್ಧವಾಗಿ ನಡೆಯಬಹುದು. ಓಂ